ವ್ಯಾಪಕವಾಗಿ ಮಳೆ ಸುರಿತಾ ಇರುವುದರಿಂದ ಬೆಳಗಾವಿಯ ಹಿಪ್ಪರಗಿ ಡ್ಯಾಂನಿಂದ 1.5 ಲಕ್ಷ ಟಿಎಂಸಿ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ ಎಂದು ಬುಧವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದರು. ಜಿಲ್ಲೆಯಿಂದ ಇವತ್ತು ನೆರೆ ಹಾವಳಿ ಸಂಬಂಧಪಟ್ಟಾಗಿ ನಾವು ಮಾಹಿತಿಯನ್ನು ಈ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ನಮಗೆ ಕೊಡ್ತಾ ಇದ್ದೀವಿ. ನನ್ನ ಜೊತೆ ಪೊಲೀಸ್ ಕಮಿಷನರ್ ಸಾಹೇಬರು, SP ಸಾಹೇಬರು, CO ಸಾಹೇಬರು ಹಾಗೂ ಪರೀಕ್ಷಾರ್ಥಿ ಅಧಿಕಾರಿ IAS ಅವರು ಇದ್ದಾರೆ. ಮೊಟ್ಟ ಮೊದಲನೇದಾಗಿ ನಾವು ಕೃಷ್ಣಾ ರಿವರ್ ಬೇಸಿನ್ ಹಾಗೂ ಘಟಪ್ರಭಾ ಹಾಗೂ ಮಲಪ್ರಭಾ ರಿವರ್ ಬೇಸಿನ್ಸ್ ಮಾನಿಟರ್ ಮಾಡ್ತಾ ಇದ್ದೀವಿ. ಮಹಾರಾಷ್ಟ್ರದಿಂದ ಕೃಷ್ಣಾ ನದಿನಲ್ಲಿ ರಾಜಾಪುರ್ ಬ್ಯಾರೇಜ್ನು ಫಸ್ಟ್ ನಾವು ಮಹಾರಾಷ್ಟ್ರ ಬಾರ್ಡರ್ದಲ್ಲಿ ಮಾನಿಟರ್ ಮಾಡ್ತೀವಿ. ರಾಜಾಪುರ್ ಬ್ಯಾರೇಜಿಂದ ಡಿಸ್ಚಾರ್ಜ್ ಸದ್ಯಕ್ಕೆ 1,35,000 ಕ್ಯೂಸೆಕ್ಸ್ ಇದೆ. ಅದಾದ ನಂತರ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆನಲ್ಲಿ ಕಳ್ಳೋಳ ಬ್ಯಾರೇಜಲ್ಲಿ ನಾವು ಮಾನಿಟರ್ ಮಾಡ್ತೀವಿ. ಕಳ್ಳೋಳ ಬ್ಯಾರೇಜಿಂದ ಎಲ್ಲ ನೀರು ನಮ್ಮ ಹಿಪ್ಪರಗಿ ಬ್ಯಾರೇಜ್ ತನಕ ಹೋಗುತ್ತೆ. ಸೊ ಹಿಪ್ಪರಗಿನಲ್ಲಿ ಒಟ್ಟು ಸೇರಿಸ್ಬಿಟ್ಟು 1.5 ಲಕ್ಷ ಕ್ಯೂಸೆಕ್ ನೀರನ್ನು ನಾವು ಹಿಪ್ಪರಗಿಯಿಂದ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಘಟಪ್ರಭಾನಲ್ಲಿ ನಮ್ಮ ಹಿಡಕಲ್ ಡ್ಯಾಮ್ ಟೋಟಲ್ ಕೆಪಾಸಿಟಿಯಲ್ಲಿರೋದು 51 TMC ಇದೆ. ಈಗ ಲೈವ್ ಸ್ಟೋರೇಜಲ್ಲಿ 41 TMC ತನಕ ಇದೆ. ಡೆಡ್ ಸ್ಟೋರೇಜ್ ಜೋಡಿಸ್ಕೊಂಡು 43 TMC ಆಗುತ್ತೆ. ಸೊ ಅಲ್ಲಿ ಪ್ರತಿ ದಿವಸ ಒಂದು 3 TMC ನಾವು ನೀರನ್ನು ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಇವತ್ತಿಂದ ನಾವು ಇವತ್ತು ಮೇಜರ್ ಇರಿಗೇಷನ್ ಅವ್ರ ಜೊತೆ ಮಾತಾಡಿದ್ದೀವಿ. MD ಸಾಹೇಬರು ಇದ್ದಾರೆ, ಅವ್ರ ಜೊತೆನೂ ಮಾತಾಡಿದ್ದೀವಿ. ಇವತ್ತು ಸಂಜೆಯಿಂದ ಅಲ್ಲಿಂದನೂ ಸ್ವಲ್ಪ ನೀರು ಬಿಡೋದನ್ನು ನಾವು ಡೆಸಿಷನ್ ತಗೊಳ್ತಾರೆ ಅಂತ ಹೇಳಿದರೆ ಒಂದು 10,000 ಕ್ಯೂಸೆಕ್ಸ್ ಅಲ್ಲಿಂದ ಬಿಡೋ ಸಾಧ್ಯತೆಗಳು ಇವತ್ತು ಸಂಜೆಯಿಂದ ಶುರು ಆಗಬಹುದು. ಅದೊಂದು ತಾಸಲ್ಲಿ ನಾವೆಲ್ಲರೂ ಕೂತ್ಕೊಂಡು MD ಸಾಹೇಬ್ರ ಜೊತೆ ಮಾತಾಡಿಕೊಂಡು ಡೆಸಿಷನ್ ತಗೊಳ್ತೀವಿ. ಅದಲ್ಲದೆ ಲೋಳಸೂರು ಬ್ರಿಡ್ಜ್ ಹತ್ರ ಒಂದು 25,000 ಕ್ಯೂಸೆಕ್ ಬೇರೆ ಏರಿಯಾಸಿಂದ ಬಂದು ಘಟಪ್ರಭಾದಲ್ಲಿ ಸೇರುತ್ತೆ. ಸೊ ಈ 10,000 ಮತ್ತು 25,000 ಎಲ್ಲ ಸೇರಿ 35,000 ಕ್ಯೂಸೆಕ್ ಅಲ್ಲಿ ಸಂಗ್ರಹಣೆ ಆಗಿ ಅಲ್ಲಿಂದ ಹೋಗಿ ನಮ್ಮ ಆಳಮಟ್ಟಿ ತನಕ ನೀರು ಹೋಗಿ ಸೇರುತ್ತೆ. ಸೊ ನಮ್ಮ ಕೃಷ್ಣಾ ರಿವರ್ ಇರ್ಬೋದು, ಅದೇ ರೀತಿ ಘಟಪ್ರಭಾ ರಿವರ್ ಇರ್ಬೋದು, ಎಲ್ಲ ಸೇರಿ 1.5 ಲಕ್ಷದಿಂದ 2 ಲಕ್ಷ ತನಕ ನಾವು ನೀರನ್ನು ಅಲ್ಲಿ ಈಗ ಬಿಡ್ತಾ ಇರ್ತೀವಿ. ಇವತ್ತು ಸಂಜೆಯಿಂದ ಆಲ್ರೆಡಿ ಆಳಮಟ್ಟಿಯಿಂದ ಇವತ್ತು ಬೆಳಿಗ್ಗೆ 9 ಗಂಟೆಯಿಂದ ಅವರು 2 ಲಕ್ಷ ಕ್ಯೂಸೆಕ್ಸ್ನು ಈಗಾಗಲೇ ಬಿಡ್ತಾ ಇದ್ದಾರೆ. ಅವರು ಒಂದು 2.5 ಮೀಟರ್ ಬಫರ್ ಇಟ್ಕೊಂಡಿದ್ದಾರೆ. ಸೊ ತಳಗಡೆ ಬರೋ ನಮ್ಮ ನಾರಾಯಣಪುರ ಡ್ಯಾಮ್ ಇರ್ಬೋದು, ಅದಕ್ಕೂ ಅವರು ಅಲರ್ಟ್ ಕೊಟ್ಟಿದ್ದಾರೆ. ಸೊ ಆ ದೃಷ್ಟಿಯಿಂದ ಇವತ್ತು ಬೆಳಿಗ್ಗೆನೆ ನಾನು ಮತ್ತು ಎಲ್ಲ ಅಧಿಕಾರಿಗಳು ಎಲ್ಲ ತಹಶೀಲ್ದಾರ್ಗಳ ಜೊತೆ, AC ಗಳ ಜೊತೆ, ಪೊಲೀಸ್ ಅಧಿಕಾರಿಗಳ ಜೊತೆ ಹಾಗೂ ಮೇಜರ್ ಮೈನರ್ ಇರಿಗೇಷನ್ ಆಫೀಸರ್ ಜೊತೆ ನಾವು ಚರ್ಚೆ ಮಾಡಿ ಈಗ ಕೃಷ್ಣಾ ನದಿನಲ್ಲಿ ಚಿಕ್ಕೋಡಿ, ರಾಯಬಾಗ್, ಅಥಣಿ, ಕಾಗವಾಡ ಹಾಗೂ ನಿಪ್ಪಾಣಿ ತಹಶೀಲ್ದಾರ್ಗಳ ಜೊತೆ ನಾವು ಸುದೀರ್ಘವಾಗಿ 1.5 ತಾಸು ಚರ್ಚೆ ನಡೆಸಿದ್ದೀವಿ. ಅಲ್ಲಿ ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ. ಆದರೆ ಒಂದೆರಡು ಕಡೆ ಒಂದು ಗ್ರಾಮ, ಫಾರ್ ಎಕ್ಸಾಂಪಲ್ ಹುಳಗಬಾಳಿ ಗ್ರಾಮದಲ್ಲಿ ಮಾಂಗ್ ಬಸ್ತಿನಲ್ಲಿ ಸ್ವಲ್ಪ ನೀರು ನುಗ್ಗೋ ಸಾಧ್ಯತೆಗಳು ಇದೆ. ಅದೇ ರೀತಿ ಸತ್ತಿ, ಹಳಿಯಾಳ ಆ್ಯಂಡ್ ತಂಗಡಿ, ಶಿನಾಳ್ ಈ ಗ್ರಾಮಗಳಲ್ಲಿನೂ ಸ್ವಲ್ಪ ನೀರು ನುಗ್ಗೋ ಸಾಧ್ಯತೆಗಳು ಬರುತ್ತೆ ಅಂತ ನಮಗೆ ಮಾಹಿತಿ ಇದೆ. ನಾವು ತಹಶೀಲ್ದಾರ್ಗಳಿಗೆ ಅಲ್ಲಿ ಹೋಗಿ ಸ್ಪಾಟ್ ಪರಿಶೀಲನೆ ಮಾಡಿಕೊಂಡು ಎಲ್ಲ ಗ್ರಾಮಸ್ಥರಿಗೆ ಹೋಗಿ ಮಾಹಿತಿಯನ್ನು ಕೊಡಬೇಕಂತ ಹೇಳಿ ನಾವಿವತ್ತು ಬೆಳಿಗ್ಗೆ ಅವರಿಗೆ ಹೇಳಿದ್ವಿ. ಕಾಗವಾಡದಲ್ಲಿ, ಬಣಜಿ ವಾಡದಲ್ಲಿ ಹಾಗೂ ಉಗಾರ್ ಈ ಭಾಗದಲ್ಲಿ ನೀರು ಸ್ವಲ್ಪ ನುಗ್ಗೋ ಸಾಧ್ಯತೆಗಳು ಇರುತ್ತದೆ. ಅಲ್ಲಿ ಒಂದು ರೋಡ್ ಕಟ್ ಆಗಿದೆ. ಅದಕ್ಕೆ ಆಲ್ಟರ್ನೇಟ್ ರೂಟ್ ಆಲ್ರೆಡಿ ನಿನ್ನೆ SP ಸಾಹೇಬರಲ್ಲಿ ಹೋಗಿ ಆಲ್ಟರ್ನೇಟ್ ರೂಟ್ ಐಡೆಂಟಿಫೈ ಮಾಡಿದ್ದಾರೆ. ನಮ್ಮ ತಹಶೀಲ್ದಾರ್ ಸ್ಪಾಟಲ್ಲೇ ಇದ್ದಾರೆ. ಅಲ್ಲಿ ಗ್ರಾಮಸ್ಥರಿಗೂ ನಾವು ಈ ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತು ಹೇಳಿದ್ದೇವೆ. ನಿಪ್ಪಾಣಿನಲ್ಲಿ ಯಾವುದೇ ಸದ್ಯಕ್ಕೆ ತೊಂದರೆ ಇಲ್ಲ, ಮಳೆ ಆಗ್ತಾ ಇದೆ. ಆದರೆ ನದಿನಲ್ಲಿ ಏನು ಪ್ರವಾಹ ಇದೆ ಅದರಿಂದ ನಮಗೆ ಯಾವುದೇ ತೊಂದರೆ ಬರೋ ಸಾಧ್ಯತೆಗಳು ಇಲ್ಲ. ಘಟಪ್ರಭಾದಲ್ಲಿ ನಾವು ನೋಡಿದ್ದೀವಿ ಅಂದರೆ ಅಲ್ಲಿ 3 ತಾಲೂಕುಗಳನ್ನು ನಾವು ಇವತ್ತು ಮಾನಿಟರ್ ಮಾಡಿದ್ದೀವಿ: ಹುಕ್ಕೇರಿ, ಗೋಕಾಕ ಹಾಗೂ ಮೂಡಲಗಿ. ಹುಕ್ಕೇರಿನಲ್ಲಿ ಮೇನ್ಲಿ ನಾವು ಸಂಕೇಶ್ವರ್ ಅಲ್ಲಿ ನೀರಾವರಿ
ಇಲಾಖೆಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಲಾಗಿದೆ. ಲಳಸುರ ಸೇತುವೆ ಹಿನ್ನೀರಿನಲ್ಲಿ ಸೇರುವ 36 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ ಎಂದರು. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಮಾತನಾಡಿ, ಇಂಚಲ್ ಕರಂಜಿ ರಸ್ತೆ ಬಂದ್ ಆಗಿದೆ. ಬೆಳಗಾವಿಗೆ ಬರಬೇಕಾದ ಜನರು ವಿಜಯಪುರದ ಮಾರ್ಗವಾಗಿ ಪ್ರಯಾಣಿಸಬಹುದು. ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಿಂದ ಸುಮಾರು 25 ಸೇತುವೆಗಳು ಜಲಾವೃತವಾಗಿವೆ. ಪೊಲೀಸ್ ಸಿಬ್ಬಂದಿಗಳು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಂದರು. ಜನರಿಗೆ ತೊಂದರೆ ಆಗಬಾರ್ದು ಅಂತ ನಾವು ಇವತ್ತು NHI ಕನ್ಸೆಷನರ್ಗೆ ಕರೆದುಬಿಟ್ಟು ಆ ರೋಡಲ್ಲಿರ್ತಕ್ಕಂಥ ಎಲ್ಲ ಹಂಪುಗಳನ್ನ ಬಾಟೋಲ್ಗಳನ್ನ ಇವತ್ತು ಫಿಲ್ ಮಾಡಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ದೌದಿ ಘಾಟಲ್ಲಿ ಏನು ಕೆಲಸ ನಡೀತಾ ಇದೆ ಅಲ್ಲಿ ಬ್ಲಾಸ್ಟಿಂಗ್ ಪ್ರೊಸೆಸ್ ನಡೀತಾ ಇತ್ತು. ಗುಡ್ಡವನ್ನು ಕಟ್ ಮಾಡಲಿಕ್ಕೆ ಅದನ್ನು ಇಮಿಡಿಯೇಟ್ಲಿ ಸ್ಟಾಪ್ ಮಾಡ್ತಾ ಇದ್ದೀವಿ. ಕಾರಣ ಒಂದು ಗುಡ್ಡ ಕುಸಿತ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನೊಂದು ಅಲ್ಲಿಂದ ಸಿಡಿದ್ಬಿಟ್ಟು ಕೆಲವೊಂದಿಷ್ಟು ಮಟೀರಿಯಲ್ಸು ಈ ಮಣ್ಣಿರ್ಬೋದು ಮತ್ತು ಕಲ್ಲಿರ್ಬೋದು ನ್ಯಾಷನಲ್ ಹೈವೇ ಮೇಲೆ ಬಂದು ಬೀಳ್ತಾ ಇತ್ತು. ಸೊ ಸದ್ಯಕ್ಕೆ ಸ್ವಲ್ಪ ಮಳೆ ಕಮ್ಮಿ ಆಗೋವರೆಗೂ ಅದನ್ನು ಕೂಡ ನಾವು ಸ್ಟಾಪ್ ಮಾಡಿಸಿದ್ದೀವಿ. ಇದ್ರ ಜೊತೆಗೆ ಈಗ ಆಲ್ರೆಡಿ ಹೇಳಿದಾಗೆ ಖಾನಾಪುರದಲ್ಲಿ ಆಲ್ಟರ್ನೇಟ್ ರೋಡ್ ಏನಿದೆ ಮಂತುರ್ಗ ಮತ್ತು ಅಶೋಕ್ ಅದು ವಿಸಿಟ್ ಮಾಡಿ ಅದಕ್ಕೆ ಏನು ಸ್ವಲ್ಪ ಅಗಲ ಮಾಡಲಿಕ್ಕೆ ಏನು ಕ್ರಮ ತಗೋಬೇಕು ಅದನ್ನ ತಗೊಂಡಿದ್ದಾರೆ. ಒಟ್ಟಿನಲ್ಲಿ ಇಡೀ ಜಿಲ್ಲೆಯಲ್ಲಿ ವೆದರ್ ಇಟ್ ಇಸ್ ಕೃಷ್ಣಾ ಬೇಸಿನ್, ಮಲಪ್ರಭಾ ಅಥವಾ ಘಟಪ್ರಭಾ ಎಲ್ಲ ಕಡೆ ನಮ್ಮ ಪೊಲೀಸರು ಸೇಫ್ಟಿ ಇಕ್ವಿಪ್ಮೆಂಟ್ ತಮ್ಮ ಜೊತೆ ಇಟ್ಕೊಂಡಿದ್ದಾರೆ. ಲೈಫ್ ಜಾಕೆಟ್ ಇದೆ, ಲೈಫ್ ಬಾಯ್ಸು ನಮ್ಮ ಜಿಲ್ಲಾಡಳಿತದಿಂದ ಸಪ್ಲೈ ಮಾಡ್ತಾ ಇದ್ದಾರೆ ಲೈಫ್ ಜಾಕೆಟ್ಸು. ಜೊತೆಗೆ ನಮಗೆ ಬೇಕಾದಂಥ ಸೇಫ್ಟಿ ಇಕ್ವಿಪ್ಮೆಂಟ್ಸ್ದು ಲಿಸ್ಟನ್ನು ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಸಿದ್ದೀವಿ. ನೈಲಾನ್ ರೋಪ್ ಇರ್ಬೋದು, ಮತ್ತು ಜನರಿಗೆ ನೀರಲ್ಲಿ ಮುಳುಗಿದ್ರೆ ಲೈಫ್ ಬಾಯ್, ಲೈಫ್ ಸಪೋರ್ಟ್ ಏನು ಬೇಕೋ ಎಲ್ಲದರ ಲಿಸ್ಟ್ ಕೊಟ್ಟಿದ್ದೀವಿ. ಅದರಲ್ಲಿ ಆಲ್ರೆಡಿ ನಮಗೆ ಸಾಕಷ್ಟು ಇಕ್ವಿಪ್ಮೆಂಟ್ನ ಕೊಟ್ಟಿದ್ದಾರೆ. ಮತ್ತು ಹೆಚ್ಚಿನ ಒಂದು ತಯಾರಿಗಾಗಿ ನಾವು ಇವತ್ತು ಚಿಕ್ಕೋಡಿ ಉಪವಿಭಾಗ ಮತ್ತು ಅಥಣಿ ಉಪವಿಭಾಗದವರಿಗೆ ನಮ್ಮ NDRF ಟೀಮ್ನವರಿಂದ ಒಂದು ಟ್ರೈನಿಂಗ್ ಕೂಡ ಕೊಡಿಸ್ತಾ ಇದ್ದೀವಿ. ಈಗ NDRF ಟೀಮ್ನವರು ಆಲ್ರೆಡಿ ನಮ್ಮ ಜಿಲ್ಲೆಗೆ ಬಂದಿದ್ದರು. ಕಳೆದ ವಾರ ಅವರು ಕಾರವಾರದಕ್ಕೆ ಶಿಫ್ಟ್ ಆಗಿದ್ದರು. ಈಗ ಮತ್ತೆ ಮೊನ್ನೆ ದಿವಸ ಬಂದಿದ್ದಾರೆ. ಅವರಿಂದ ಹೆಚ್ಚಿನ ಒಂದು ಟ್ರೈನಿಂಗ್ ಕೂಡ ನಮ್ಮ ಆಫೀಸರ್ಸ್ಗೆ ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಮ್ಮ ಪ್ರತಿಯೊಂದು ತಾಲೂಕಲ್ಲಿರ್ತಕ್ಕಂಥ ಫೈರ್ ಡಿಪಾರ್ಟ್ಮೆಂಟ್ನವರು ಕೂಡ ಯಾವುದ್ಯಾವುದು ವಲ್ನರೇಬಲ್ ಹಳ್ಳಿಗಳಿದ್ದಾವೆ ಮತ್ತು ಯಾವುದ್ಯಾವುದು ನದಿ ತೀರದ ಹಳ್ಳಿಗಳಿದ್ದಾವೆ, ಈ ಎಲ್ಲ ಸ್ಥಳಗಳಿಗೆ ಕೂಡ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಜನರಿಗೆ ತಮ್ಮ ಪ್ರಾಣವನ್ನು ಸಂರಕ್ಷಣೆ ಮಾಡಲಿಕ್ಕೆ ಏನು ಬೇಸಿಕ್ ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಳಿಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಹೇಳಿದ್ದೀವಿ. ಅವರು ಕೂಡ ಇವತ್ತು ಫೀಲ್ಡಿಗೆ ಇಳಿದು ಕೆಲಸ ಮಾಡ್ತಾಯಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಹೇಳಿರೋ ಹಾಗೆ ಜಿಲ್ಲೆಯಿರ್ತಕ್ಕಂಥ ಎಲ್ಲ ಡಿಪಾರ್ಟ್ಮೆಂಟ್ನವರು ಒಂದು ಕೋಆರ್ಡಿನೇಟೆಡ್ ಟೀಮ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಕಂಪ್ಲೀಟ್ಲಿ ಪ್ರಿಪೇರ್ಡ್ ಇದ್ದೀವಿ ಜನರಿಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ಳಿಕ್ಕೆ. ಕಳೆದ ಬಾರಿ 2019-2020ರಲ್ಲಿ ಆಗಿರ್ತಕ್ಕಂಥ ಪ್ರವಾಹದ ಅನುಭವಗಳನ್ನು ಕೂಡ ನಾವು ಈಗಾಗಲೇ ಸ್ಟಡಿ ಮಾಡಿದ್ದೀವಿ. ಅದಕ್ಕೆ ಅದನ್ನು ತಡೆಗಟ್ಟಲಿಕ್ಕೆ ಏನು ಬೇಕೋ ಎಲ್ಲ ಮುನ್ನೆಚ್ಚರಿಕೆಗಳನ್ನು ನಾವು ತಗೊಂಡಿದ್ದೀವಿ ಅಂತ ಒಂದು ಭರವಸೆನ ನಾವು ಕೊಡಬಹುದು. ಇನ್ನು ಜಿಲ್ಲಾ ಪಂಚಾಯತ್ನ ಸಿಇಒ ರಾಹುಲ್ ಸಿಂಧೆ ಮಾತನಾಡಿ, ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗ ಹರಡುವುದು ಸಾಮಾನ್ಯವಾಗಿರುತ್ತೆ. ಗ್ರಾಮೀಣ ಭಾಗದಲ್ಲಿ ಜನರು ಕುಡಿಯುವ ನೀರನ್ನ ಕಾಯಿಸಿ ಆರಿಸಿ ಕುಡಿಬೇಕು ಎಂದರು. ಎಲ್ಲ ಕವರ್ ಮಾಡಿದ್ದಾರೆ. ಬಟ್ 2-3 ಥಿಂಗ್ಸ್ ಬಗ್ಗೆ ನಾನು ಮಾತಾಡಬೇಕು. ಒಂದು, ನಮ್ಮ ಹೆಲ್ತ್ ಆಸ್ಪೆಕ್ಟ್ಸ್ ಬಗ್ಗೆ. ಮಳೆ ಬಂದಾಗೆ ಸಹಜವಾಗಿ ನಮ್ಮ ಡ್ರಿಂಕಿಂಗ್ ವಾಟರ್ ಎಫೆಕ್ಟ್ ಆಗೋದು ಭಾಳ ಸಾಧ್ಯತೆ ಇರುತ್ತೆ. ಸೊ ಅಡ್ವೈಸರಿ ಆಗಿ, ಪ್ರಿಕಾಷನರಿ ಆಗಿ ಎಲ್ಲರೂ ಕೂಡ ತಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ನಮ್ಮ ಡ್ರಿಂಕಿಂಗ್ ವಾಟರ್ ಅದು ಎಲ್ಲಿಂದ ಯಾವುದೇ ಸೋರ್ಸಿಂದ ಬಂದರೂ ಕೂಡ ಅದಕ್ಕೆ ಬಿಸಿ ಮಾಡಿ ಕಾಯಿಸಿ ಕುಡಿಬೇಕನ್ನೋದು ಒಂದು ಪದ್ಧತಿ ಇರುತ್ತೆ. ಅದು ಒಂದು ತಮ್ಮ ಮುಖಾಂತರ ನಮ್ಮ ಜನರಿಗೆ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ ದ್ಯಾಟ್ ನಮ್ಮ ಡ್ರಿಂಕಿಂಗ್ ವಾಟರ್ ಬಗ್ಗೆ ಅವರು ಕಾಳಜಿ ಇಡಬೇಕು. ಯಾವ ಸೋರ್ಸಿಂದ ಕುಡಿತಾ ಇದ್ದರೂ ಕೂಡ ಅದಕ್ಕೆ ಕಾಯಿಸಿ ಕುಡಿಯೋದು ಒಂದು ವ್ಯವಸ್ಥೆ ಆಗ್ತದೆ. ಎರಡನೇದು, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಈಗಾಗಲೇ ಹೇಳಿದ್ದೀವಿ, ನಾವು ಎಲ್ಲ ನಮ್ಮ ಅಫೆಕ್ಟೆಡ್ ವಿಲೇಜಸ್ ಕಟ್ ಆಫ್ ಆಗಿದ್ದಿರಬಹುದು ಅಥವಾ ಅಫೆಕ್ಟೆಡ್ ವಿಲೇಜಸ್ಸಲ್ಲಿ ನಮ್ಮ ANMs, ನಮ್ಮ ಆಶಾ ವರ್ಕರ್ಸ್ ಕೂಡ ಫೀಲ್ಡಲ್ಲಿ ಯಾರ್ಯಾರು ಪ್ರೆಗ್ನೆಂಟ್ ಲೇಡೀಸ್ ಇದ್ದಾರೆ ಹಾಗೂ ನಮ್ಮ ಚಿಲ್ಡ್ರನ್ ಇದ್ದಾರೆ ಅವ್ರ ಜೊತೆ ಸಂಪರ್ಕದಲ್ಲಿದ್ಬಿಟ್ಟು, ಮತ್ತು ನಮ್ಮ ಅಂಗನವಾಡೀಸ್ ಮುಖಾಂತರ ಟೇಕ್ ಹೋಮ್ ರೇಷನ್ಸ್ ಇರುತ್ತೆ. ಆ ರೇಷನ್ಸ್ ಕೂಡ ಅವ್ರಿಗೆ ಕರೆಕ್ಟಾಗಿ ತಲುಪಿದಾನೆ ಇಲ್ಲ ಅಂತ ಎಲ್ಲವೂ ಚೆಕ್ ಮಾಡೋಕ್ಕೆ ಹೇಳಿದ್ದೀವಿ. ಎಲ್ಲೆಲ್ಲಿ ಆಗಿಲ್ಲೂ ಅದು ಕೂಡ ಖಂಡಿತ ಮಾಡೋಕ್ಕೆ ಹೇಳಿದ್ದೀವಿ. ಮೂರನೇದು, ಈಗಾಗಲೇ ಅಂಗನವಾಡಿ ಮತ್ತು ಸ್ಕೂಲ್ಸ್ ಬಗ್ಗೆ ಮಾತಾಡಿದಲ್ಲಿ ನಾವು DC ಅವ್ರ ಜೊತೆ ಸಂಪರ್ಕದಲ್ಲಿದ್ದೀವಿ.
ಎಲ್ಲೆಲ್ಲಿ ಜಾಸ್ತಿ ಮಳೆ ಆಗ್ತಾ ಇದೆಯೋ ಅಲ್ಲಿ ನಾವು ಇಮಿಡಿಯೇಟಾಗಿ ಅಲ್ಲಿ ಹಾಲಿಡೇಸ್ ಕೊಡೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಆದರೂ ಕೂಡ ಸ್ವಲ್ಪ ಶಾಲೆಗಳಲ್ಲಿ ಅಂಗನವಾಡೀಸಲ್ಲಿ ಡೈಲಪೇಟೆಡ್ ಸಿಚುವೇಶನ್ಸಲ್ಲಿ ಭಾಳಷ್ಟು ಕಡೆ ಮಳೆ ಬಂದುಬಿಟ್ಟು ಸೋರ್ತಾ ಇದ್ದಲ್ಲಿ ಲೋಕಲ್ ಆಗಿ ಕೂಡ ಅವರಿಗೆ ನಾವು ಲೀವ್ ಕೊಡಲಿಕ್ಕೆ ಹೇಳಿದ್ದೀವಿ. ಅದಕ್ಕೆ ಯಾವುದೇ ಅಡಚಣೆ ಬೇಡ. ಬಿಕಾಸ್ ಒನ್ ಟೈಮು ಇದ್ದಲ್ಲಿ ನಾವು ಅದಕ್ಕೆ ಸೇಫ್ಟಿ ಪ್ರಿಕಾಷನ್ಸ್ ನೋಡಿದ ಮೇಲೆ ನಾವು ಇನ್ನೊಂದ್ಸಲ ಅದಕ್ಕೆ ಚಾಲನೆ ಮಾಡಲಿಕ್ಕೆ ಕೊಡ್ತೀವಿ. ನೆಕ್ಸ್ಟು ನಮ್ಮ ವೆಟನರಿಗೆ ಸಂಬಂಧಪಟ್ಟಂಗೆ ನಮಗೆ ಸುಮಾರು 30 ವೆಹಿಕಲ್ಸ್ ಇದೆ, ಆ್ಯಂಬುಲೆನ್ಸಸ್ ನಮಗೆಲ್ಲ ಗೊತ್ತಿದ್ದ ಹಾಗೆ ವೆಟನರಿ ಡಿಪಾರ್ಟ್ಮೆಂಟಿಂದ. ಅದು ಕೂಡ ನಾವು ಚಾಲನೆಯಲ್ಲಿ ಇಟ್ಟಿದ್ದೀವಿ. ಏನಾದರೂ ಸಮಸ್ಯೆ ರೈತರಿಗೆ ಸಮಸ್ಯೆ ಬಂದಲ್ಲಿ ಅದಕ್ಕೆ ಇಮಿಡಿಯೇಟಾಗಿ ಸಂಪರ್ಕ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡ್ಬೋದು. ಸೊ ಈಗಾಗಲೇ ತಮಗೆಲ್ಲ ಹೇಳಿದ ಹಾಗೆ ಒಂದು ಮೇಜರಾಗಿ ಡ್ರಿಂಕಿಂಗ್ ವಾಟರು ತಮ್ಮ ಮುಖಾಂತರ ಮನವಿ ಮಾಡೋದು, ಸೆಕೆಂಡು ನಮ್ಮ ಮೆಡಿಸಿನ್ಸು ವೆಟನರಿ ಡಿಪಾರ್ಟ್ಮೆಂಟ್ ಆಗಿಗೂ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸಿದ್ಧತೆ ಇದೆ. ನಮಗೆ ಎಮರ್ಜೆನ್ಸಿ ಮೆಡಿಸಿನ್ಸ್ ಎಲ್ಲ ಹಾಸ್ಪಿಟಲ್ಸಲ್ಲಿದೆ. ನಮ್ಮ ಪಂಚಾಯತ್ ಪಿ ಡಿ ಒಸಿಗೆ ಕೂಡ ನಮ್ಮ ಅಟೆಂಡೆನ್ಸ್ ಮುಖಾಂತರ 95% ಅಟೆಂಡೆನ್ಸ್ ನಾವು ಚೆಕ್ ಮಾಡ್ತಾ ಇದ್ದೀವಿ. ಎಲ್ಲರೂ ಪಿ ಡಿ ಒಸು ಫೀಲ್ಡಲ್ಲಿ ಹೋಗಿ ಕೆಲಸ ಮಾಡಬೇಕು. ಥ್ಯಾಂಕ್ ಯು. ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸಲಾಗ್ತಾ ಇದೆ. 30 ಆಂಬ್ಯುಲೆನ್ಸ್ ಇವೆ. ಕುಡಿಯುವ ನೀರು, ಆರೋಗ್ಯ, ಔಷಧಿ ಬಗ್ಗೆ ಸಂಗ್ರಹ ಮಾಡಲಾಗಿದೆ ಎಂದರು. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ.